ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೂ ನನಗೂ ಸಂಬಂಧವೇ ಇಲ್ಲ ಅಂತಿದ್ದಾರೆ ಪರಿಶಿಷ್ಟ ಪಂಗಡ ಇಲಾಖೆಯ ಸಚಿವರಾದಂತಹ ನಾಗೇಂದ್ರ. ಹಣ ವರ್ಗಾವಣೆ ಬಗ್ಗೆ ನನ್ನ ಗಮನಕ್ಕೆ ತರಬಹುದಿತ್ತು. ಹಣ ವರ್ಗಾವಣೆ ಪ್ರಕರಣವನ್ನು ಸಿಐಡಿಗೆ ನೀಡಿದ್ದೇವೆ. ನಿಗಮದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ. ಹಣ ವರ್ಗಾವಣೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. 6 ಗಂಟೆಯೊಳಗೆ ಹಣ ವಾಪಸ್ ಮಾಡದಿದ್ರೆ ಕ್ರಮ ಅಂತ ನಾಗೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಜೊತೆಗೆ ಸಚಿವ ನಾಗೇಂದ್ರ ಅವರು ಇದ್ದಾರೆ. ಸರ್, ಈಗ ತಮ್ಮ ಇಲಾಖೆ ವ್ಯಾಪ್ತಿಗೆ ಬರುವಂತ ನಿಗಮದಲ್ಲಿ ಅಧಿಕಾರಿಯ ಸೂಸೈಡ್ ಆಗಿದೆ. ಸೊ ಈಗ ವಿಪಕ್ಷಗಳೆಲ್ಲ ಈ ಕಾರಣಕ್ಕಾಗಿ ತಾವು ರಾಜೀನಾಮೆ ಕೊಡಬೇಕು, ತಮ್ಮ ಹೆಸರು ಉಲ್ಲೇಖಿಸಿದ್ದಾರೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ತಮ್ಮ ಮೊದಲ ಪ್ರತಿಕ್ರಿಯೆ? ಇಲ್ಲ, ಖಂಡಿತವಾಗಿ ಕೂಡ ಇದರಲ್ಲಿ ನನಗೂ ಈ ಪ್ರಕರಣಕ್ಕೆ ಸಂಬಂಧನೇ ಇಲ್ಲ. ಇವಾಗ ಸ್ವೀಸೈಡ್ ಮಾಡ್ಕೊಂಡಿರುವಂಥ ಅಧಿಕಾರಿ ಯಾರಿದ್ರು ಕೂಡ ಸ್ವೀಸೈಡ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಅವ್ರನ್ನ ವಿಷಾದ ವ್ಯಕ್ತಪಡಿಸ್ತೀನಿ ನಾನು. ಅಧಿಕಾರಿ ಯಾದರೂ ಕೂಡ ತೊಂದರೆಗೆ ಒಳಗಾಗಬಾರ್ದಾಗಿತ್ತು. ಅಟ್ಲೀಸ್ಟ್ ನನ್ನ ಗಮನಕ್ಕಾದರೂ ತಂದಿರಬೇಕು ಈ ರೀತಿ ನಡೆದಿದೆ ಅಂತೇಳಿ. ಅವರು ವಿನಾಕಾರಣ ಏನು ನಡೆದಿದೆ ಗೊತ್ತಿಲ್ಲ. ಅದನ್ನು ಇವತ್ತು ಈಗಾಗಲೇ ಕೂಡ ನಮ್ಮ ರಾಜ್ಯ ಸರ್ಕಾರ CID ತನಿಖೆ ಕೊಟ್ಟಿದೆ. CID ತನಿಖೆ ಮಾಡ್ತಾಯಿದೆ. ಅದರಲ್ಲಿ ಯಾರು ತಪ್ಪಿತಸ್ಥರಿದ್ರೆ ಅವ್ರ ವಿರುದ್ಧ ನಾವು ಕಠಿಣ ಕ್ರಮ ತೊಗೊತೀವಿ. ಬಟ್ ಮುಖ್ಯವಾಗಿ ಇಷ್ಟು ದೊಡ್ಡ ಹಗರಣನ ನನ್ನ ಗಮನ ಕೂಡ ತರಲಾರದೆ ಮುಚ್ಚಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದೀವಿ. 3 ಬಾರಿ ಹಣ ವರ್ಗಾವಣೆ ಆಗುತ್ತೆ ಅಂದಾಗ ಅಧಿಕಾರಿಗಳ ತಪ್ಪು ಇದರಲ್ಲಿ ಎಷ್ಟರ ಮಟ್ಟಿಗಿದೆ? ಅವ್ರ ವಿರುದ್ಧ ಏನು ಕ್ರಮ? ಖಂಡಿತವಾಗಿ ಅವರೆಲ್ಲರ ವಿರುದ್ಧ ನಾವು ಕ್ರಮ ತಗೊಂತೀವಿ. ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ತಗೊಂತೀವಿ. ಯಾವುದೇ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಕ್ರಮ ಆಗ್ತಾ ಇದೆ? ಇಲ್ಲ, ಖಂಡಿತವಾಗಿ ಆಗಲಿ ಕೂಡ ಬ್ಯಾಂಕರ್ಗೆ ಮಾತಾಡಿದ್ವಿ. ಬ್ಯಾಂಕ್ಗಳ ಜೊತೆಗೆ ನಮ್ಮ ಚೇರ್ಮನ್ ಅವ್ರ ಜೊತೆ ಕೂಡ ಮಾಡಿದ್ವಿ. ಸಾಯಂಕಾಲದೊಳಗಡೆ ತಾವು ಹಣ ರಿಟರ್ನ್ ಮಾಡಲಿಲ್ಲ ಅಂದರೆ ನಾವು ಇದು ಭಾಳ ದೊಡ್ಡ ಗಂಭೀರ ಮಟ್ಟದಲ್ಲಿ ನಾವು ಸರ್ಕಾರ ತೆಗೆದುಕೊಂಡು ಹೋಗುತ್ತೆ. ಹಣ ವರ್ಗಾಯಿಸಬೇಕು, ಹಣ ವರ್ಗಾಯಿಸ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಟ್ರಾನ್ಸ್ಫರ್ ಆಗಿರುವಂಥ ಹಣವನ್ನು ವಾಪಸ್ ಕೇಳಿದ್ದಕ್ಕಾಗಿ ಈ ಘಟನೆ ಆಗಿರ್ಬೋದು ಅಂತ ಕೆಲವು ವ್ಯಾಖ್ಯಾನಗಳಿದ್ದಾವೆ. ಸೊ ಈಗ MD ಅವರು ಇದನ್ನ ತಮ್ಮ ಗಮನಕ್ಕೆ ತರಬೇಕಾಗಿತ್ತು. MD ಅವರ ತಪ್ಪು ಎಷ್ಟು ಮಟ್ಟಿಗೆ? ಇಲ್ಲ, ಖಂಡಿತವಾಗಿ 100% ಅವ್ರ ತಪ್ಪು ಇದ್ದೇ ಇದೆ. ಯಾಕಂದರೆ ಈಗ ನನ್ನ ಗಮನಕ್ಕೂ ತರಬೇಕಾಗಿತ್ತು. ಇಷ್ಟು ದೊಡ್ಡ ಹಗರಣ ಮಾಡಬೇಕಾದ್ರೆ, ಇಷ್ಟು ದೊಡ್ಡ ವ್ಯವಸ್ಥೆ ನಡೀತಾ ಇದೆ ಅಂದರೆ ಅವ್ರ ಗಮನಕ್ಕೂ ಮೊನ್ನೆ ಬಂದಿದೆ ಅಂತ ಹೇಳಿದೆ. ಬಂದ ಕೂಡಲೇ ನನ್ನ ಗಮನಕ್ಕೆ ತರಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ಅದನ್ನು ಹೇಳಿಲ್ಲ. MD ಅವರೇ ದೂರು ಕೊಟ್ಟಿರೋದ್ರಿಂದ ನಿಮ್ಗೆ MD ಅವ್ರ ಮೇಲೆ ವಿಶ್ವಾಸ ಇದೆಯಾ? ಅವ್ರೇನು ತಪ್ಪು ಮಾಡಿಲ್ಲ ಅಂತ? ಇಲ್ಲ, ಖಂಡಿತವಾಗಿ ಆ ರೀತಿ ಬರಲ್ಲ. ನನ್ನ ಗಮನಕ್ಕೆ ತರಬೇಕಾಗಿತ್ತಲ್ಲ, ಇಷ್ಟೊತ್ತಿಗೆ ತರಬೇಕಾಗಿತ್ತು. ಅವ್ರು ಹೇಳ್ಬೇಕಾಗಿತ್ತು ಈ ರೀತಿ ನಡೆದಿದೆ ಅಂತೇಳಿ. ಇಲಾಖೆಗೆ ಚೇರ್ಮನ್ಗೂ ಹೇಳಿಲ್ಲ, ನನಗೂ ಗಮನಕ್ಕೆ ತಂದಿಲ್ಲ. ಇದಿಷ್ಟು ಸಚಿವ ನಾಗೇಂದ್ರ ಅವ್ರ ಮಾತು. ಕ್ಯಾಮರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.